ರಾಜವಂಶದಲ್ಲಿ ಹುಟ್ಟಿದ ಪುಣ್ಯಾತ್ಮ, ಅಭಿಮಾನಿಗಳ ಪಾಲಿನ ಪರಮಾತ್ಮ, ದಾನ ಧರ್ಮ ಸದ್ಗುಣಗಳಿಗೆ ನೀವೇ ಹೆಸರು, ಅಜರಾಮರ ಕರುನಾಡಲ್ಲಿ ನಿಮ್ಮಯ ಉಸಿರು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಂಕಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ ಸಂಡೇ. ಸೊ ಇವತ್ತು ನನಗೆ ಡ್ಯೂಟಿ ರಜಾ ಇತ್ತು. ತುಂಬ ಬೋರ್ ಆಗ್ತಾ ಇತ್ತು. ಒಬ್ಬಳೇ ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೆ. ಆವಾಗ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು. ನನಗೂ ಮನೇಲಿ ತುಂಬ ಬೋರ್ ಆಗ್ತಿದ್ದೆ, ಒಬ್ಬಳೇ ಇದ್ದೀನಿ, ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಕಾಲ್ ಮಾಡಿದ್ಲು. ಸೊ ಆಯಿತು ಅಂತ ಹೇಳ್ಬಿಟ್ಟು ಈಗ ಅವಳನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಇವಾಗ ರೆಡಿಯಾಗಿ ಅವಳನ್ನ ಮೀಟ್ ಮಾಡೋಕ್ಕೆ ಹೋಗ್ತೀನಿ. ಅಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಏನು ಅನ್ನೋದನ್ನು ತೋರಿಸ್ತೀನಿ. ಕಂಪ್ಲೀಟಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ರೆಡಿಯಾಗಿ ನಡ್ಕೊಂಡು ಹೋಗ್ಬೇಕಾದ್ರೆ ರೋಡಲ್ಲಿ ಅಪ್ಪು ಸರ್ ಅವ್ರ ಫೋಟೋನ ಹಾಕಿದ್ರು. ನನಗೆ ಅಪ್ಪು ಸರ್ ಅಂದರೆ ತುಂಬ ಇಷ್ಟ. ನಾನು ಅವ್ರ ಬಿಗ್ ಫ್ಯಾನ್. ಸೊ ಅದಕ್ಕೋಸ್ಕರ ಅವ್ರದ್ದೊಂದು ವೀಡಿಯೋನ ಮಾಡಿಕೊಂಡೆ. ನೆಕ್ಸ್ಟ್ ಅಲ್ಲಿಂದ ಇವಾಗ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಮೆಟ್ರೋ ಸ್ಟೇಷನ್ ಹತ್ರ ಹೋಗಿ ಅಲ್ಲಿಂದ ನೆಕ್ಸ್ಟು ಲಾಲ್ಬಾಗಿಗೆ ಹೋಗಿ ಅವಳನ್ನ ಮೀಟ್ ಮಾಡ್ತೀನಿ. ಸೊ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದಂಥ ಲೈನ್ಸ್ಗಳ್ನ ನನಗೆ ನನ್ನ ಸರ್ ಬರ್ಕೊಟ್ಟಿದ್ದು. ನನ್ನ ನೆಚ್ಚಿನ ಶಿಕ್ಷಕರಾದ ಶಿವಮೂರ್ತಿ ಸರ್ ಅವರು ನನಗೆ ಆ ಲೈನ್ಸ್ನ ಬರ್ಕೊಟ್ಟಿದ್ದು. ಸರ್, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ತುಂಬ ಬಿಸಿಲಿತ್ತು. ಸೊ ಹಾಗಾಗಿ ಬೇಗ ನಡ್ಕೊಂಡು ಮೆಟ್ರೋ ಸ್ಟೇಷನ್ ಹತ್ರ ಬಂದೆ. ಇವಾಗ ಮೆಟ್ರೋ ಒಳಗೆ ಹೋಗ್ತಾ ಇದ್ದೀನಿ. ತುಂಬ ಬಿಸಿಲಿದೆ ಫ್ರೆಂಡ್ಸ್. ನಡ್ಕೊಂಡು ಹೋಗೋಕ್ಕಾಗಲ್ಲ, ಅಷ್ಟು ಬಿಸಿಲಿದೆ. ಸಾಕಾಯಿತು ಮೆಟ್ರೋ ಸ್ಟೇಷನ್ ಹತ್ರ ಬರೋ ಅಷ್ಟರಲ್ಲೇ. ಹೆಂಗೋ ನಡ್ಕೊಂಡು ಬಂದು ಇವಾಗ ಮೆಟ್ರೋ ಒಳಗೆ ಹೋಗ್ತಾ ಇದ್ದೀನಿ. ಅವಳು ನನ್ನ ರೆಡಿ ಆಗೋಕ್ಕೂ ಬಿಟ್ಟಿಲ್ಲ. ಅಷ್ಟು ಸಲ ಕಾಲ್ ಮಾಡಿ ಎಲ್ಲಿದೆಯಾ ಅಂತ ಫೋನ್ ಮಾಡ್ತಾನೆ ಇದ್ಲು. ಸೊ ಅವಳಿಗೋಸ್ಕರ ಬೇಗ ರೆಡಿಯಾಗಿ ಇವಾಗ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀನಿ. ಇವಾಗ ಬ್ಯಾಗ್ ಎಲ್ಲ ಚೆಕ್ ಮಾಡಿ ಎಲ್ಲನ ಚೆಕ್ ಮಾಡಿಕೊಂಡು ಒಳಗಡೆ ಹೋಗ್ತಾ ಇದ್ದೀನಿ. ಸೊ ಹೋಗಿ ಇವಾಗ ಮೆಟ್ರೋಗೆ ವೆಯ್ಟ್ ಮಾಡಬೇಕು. ಅಲ್ಲಿಂದ ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ಗೆ ಇಳಿದು ಮತ್ತೆ ಅಲ್ಲಿಂದ ಅವ್ರ ಮನೆಗೆ ಹೋಗ್ಬೇಕಂತೆ. ಕರೆಕ್ಟಾಗಿ ಒಂದು ಲೊಕೇಶನ್ ಕಳಿಸ್ತಿಲ್ಲ ಅವಳು ನನಗೆ ಹೋಗೋಕ್ಕೆ. ಯಾವುದ್ಯಾವುದೋ ಲೊಕೇಶನ್ ಕಳಿಸ್ತಾ ಇದ್ದಾಳೆ. ಇದೇ ಲೊಕೇಶನ್ ಹಾಕು, ಬಾ ಅಂತ ಹೇಳ್ತಿದ್ದಾಳೆ. ನಾನು ರ್ಯಾಪಿಡೋ ಬುಕ್ ಮಾಡ್ಕೊಳ್ಳೋಣ ಅಂತ ಚೆಕ್ ಮಾಡ್ತಿದ್ದೀನಿ. ಅಡ್ರೆಸ್ನ ಬರ್ತಾ ಇಲ್ಲ. ನನಗೆ ತುಂಬ ತಲೆ ಕೆಡಿಸ್ತಾ ಇದ್ದಾಳೆ ಫ್ರೆಂಡ್ಸ್. ಒಂದು ಅಡ್ರೆಸ್ ಹೇಳಕ್ಕೆ ಬರ್ತಿಲ್ಲ ಅವಳಿಗೆ. ಸೊ ಇವಾಗ ಮೆಟ್ರೋ ವೆಯ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮೆಟ್ರೋ ಕೂಡ ಬಂತು. ಇವಾಗ ಮೆಟ್ರೋ ಒಳಗೆ ಹತ್ಕೊಂಡು ಲಾಲ್ಬಾಗ್ ಮೆಟ್ರೋ ಸ್ಟೇಷನಿಗೆ ಹೋಗ್ತಾ ಇದ್ದೀನಿ. ತುಂಬ ರಶ್ ಇತ್ತು, ಆದರೆ ಅಷ್ಟೊಂದೇನಿರಲಿಲ್ಲ ಬೆಳಿಗ್ಗೆನಷ್ಟು. ಸೊ ಇವಾಗ ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ ಒಳಗಡೆ ಇದ್ದೀನಿ. ಇವಾಗ ಹೊರಗಡೆ ಬಂದು ರ್ಯಾಪಿಡೋ ಬುಕ್ ಮಾಡಿಕೊಂಡು ಅವಳು ಕಳಿಸಿರೋ ಲೊಕೇಶನ್ನಿಗೆ ಹೋಗ್ತಾ ಇದ್ದೀವಿ. ಸಖತ್ ಬಿಸಿಲಿದೆ, ನನಗಂತೂ ಕೂರಕ್ಕಾಗ್ತಾ ಇರಲಿಲ್ಲ. ಇವಾಗ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಯಾವುದೋ ಲೊಕೇಶನ್ ಕಳಿಸಿದ್ದಾಳೆ, ಆದರೆ ಅದು ಎಲ್ಲಿದೆ ಅಂತ ನನಗೂ ಗೊತ್ತಿಲ್ಲ. ಸೊ ಹಂಗಾಗಿ ಹುಡ್ಕೊಂಡು ಇವಾಗ ಅವಳಿರೋ ಲೊಕೇಶನ್ನಿಗೆ ಹೋಗಬೇಕು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ಯಾರ್ಯಾರೆಲ್ಲ ಅಪ್ಪು ಸರ್ ಫ್ಯಾನ್ಸ್ ಇದ್ದೀರಾ ಅವರೆಲ್ಲ ಈ ವಿಡಿಯೋಗೆ ಕಮೆಂಟ್ ಮಾಡಿ ವಿ ಮಿಸ್ ಯು ಅಪ್ಪು ಸರ್ ಅಂತ. ನಾನು ಅಪ್ಪು ಸರ್ನ ತುಂಬ ದೊಡ್ಡ ಅಭಿಮಾನಿ. ಸೊ ಅಂತೂ ಇಂತೂ ಇವಾಗ ಆ ಲೊಕೇಶನ್ಗೆ ಬಂದು ರೀಚ್ ಆದೆ. ಒಂದು ಅಡ್ರೆಸ್ ಕರೆಕ್ಟಾಗಿ ಹೇಳಕ್ಕೆ ಬರಲ್ಲ ನೋಡಿ ಫ್ರೆಂಡ್ಸ್. ಸುಮ್ಮನೆ ಬಿಸಿಲಲ್ಲಿ ಸುತ್ತರಿಸ್ತಾಳೆ ನಮ್ಮನ್ನು. ಇವಳೇ ನೋಡಿ ಫ್ರೆಂಡ್ಸ್. ಹಾಯ್. ಬಂತೇನ? ಯಾಕೆ ಬರಂಗಿಲ್ವ ಮನೆಯೊಳಗೆ? ಸೊ ಇವಳೇ ನನ್ನ ಬೆಸ್ಟ್ ಫ್ರೆಂಡ್ ತೇಜು. ನೋಡಿ ಅವ್ರ ಕ್ರಿಶ್ ಹೆಂಗೆ ಗಲಾಟೆ ಮಾಡ್ತಿದ್ದೆ ನಾನು ಬಂದಿರೋದು ನೋಡಿ. ಹೊಸಬ್ರು ಅಲ್ಲ, ಅದಕ್ಕೆ ಸ್ವಲ್ಪ 5 ಮಿನಿಟ್ಸ್ ಅಡ್ಜಸ್ಟ್ ಆದ್ರೆ ಮುಗೀತು. ಬನ್ನಿ ಬೂಸ್ಟ್ ಕುಡೀರಿ ಎಲ್ಲರೂ. ಅದು ಬೂಸ್ಟಾ? ಹಾಲು ಕಾಯಿಸ್ತಾ ಇದ್ದೀನಿ ಬೂಸ್ಟ್ಗೆ. ಏನು ಸ್ಪೆಷಲಾಗಿ ಬೂಸ್ಟ್ ರೆಡಿ ಮಾಡ್ತಾ ಇದ್ದಾಳೆ ನನ್ನ ಫ್ರೆಂಡು. ಈ ಬಿಸಿಲಲ್ಲಿ ನಡ್ಸ್ಕೊಂಡು ಕರ್ಕೊಂಡ್ಬಂದು ನನ್ನ ಇವಾಗ ಬೂಸ್ಟ್ ರೆಡಿ ಮಾಡ್ತಾ ಇದ್ದಾಳೆ. ಅವಳೇ ಎಲ್ಲ ಮಿಸ್ಗೈಡ್ ಮಾಡ್ಕೊಂಡು ನನಗೆ ಬೈತಾಳೆ. ಕರೆಕ್ಟಾಗಿ ಅಡ್ರೆಸ್ ಹೇಳಕ್ಕೆ ಬರಲ್ಲ. ಇನ್ನು ಮದುವೆ ಆದ್ರೂ ಯಾವ ರೇಂಜಿಗೆ ಅಡ್ರೆಸ್ ಹೇಳೋದು ಕಲ್ತಿದ್ದಾಳೆ ಬೆಂಗಳೂರಲ್ಲಿ. ಒಂದು ಅಡ್ರೆಸ್ ಹೇಳಿದ್ರೆ ಇನ್ನೊಂದು ಹತ್ರ ಹೋಗಿ ಇಳಿಬೇಕು.
ಇವಳನ್ನ ನಂಬ್ಕೊಂಡು ಎಲ್ಲಾದರೂ ಬಂದರೆ 3 ದಿನ ಆಗುತ್ತೆ ಅಡ್ರೆಸ್ ತಲುಪಕ್ಕೆ. ಬನ್ನಿ ಬೂಸ್ಟ್ ಕುಡೀರಿ ತಗೋ. ಓಕೆ, ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಬಾಯ್ ಬಾಯ್ ಪಿನ್ನಿ. ಬಾಯ್ ಬಾಯ್. ಬಾಯ್ ಪಿನ್ನಿ. ಬರಲ್ಲ ಇನ್ಮೇಲೆ ನನ್ನ ಹತ್ರ. ನಾನು ಬಂದರೆ ನನ್ನ ಹತ್ರ ಬರೋದು ಬಿಟ್ಟು ಕೂಗಾಡ್ತೀಯ. ನೋಡಲಿ ಬಾಯ್. ಮಾಡ್ತಾರೆ ಯಾರಾದ್ರೂ. ಮಾತಾಡ್ಸಲ್ಲ ನಿನ್ನ. ಬಾಯ್. ಬ್ಯಾಡ್ ಬಾಯ್ ನೀನು. ಬ್ಯಾಡ್ ಬಾಯ್. ಬಂದ ಕ್ರಿಶ್ಯು ಟಾಟಾ. ಅಪ್ಪು ಟಾಟಾ. ಅಪ್ಪು ಟಾಟಾ. ರೆಡಿ? ಫಸ್ಟ್ ಟೈಮ್ ಅಲ್ವಾ ನನ್ನ ನೋಡ್ತಾ ಇರೋದು, ಸೊ ಹಂಗಾಗಿ ತುಂಬ ಕೂಗಾಡ್ತಿದ್ದ ಅಂತ ರೂಮಲ್ಲಿ ಕೂಡಾಕಿದ್ದೀವಿ. ನೋಡಿ ಹೆಂಗೆ ಕೂಗ್ತಾನೆ. ಬಾಯ್ ಕ್ರಿಶ್, ನಿಮ್ಮ ಅಮ್ಮನ ಕರ್ಕೊಂಡು ಹೋಗ್ತೀನಿ. ಬಾಯ್. ನಿಮ್ಮ ಅಮ್ಮನ ಕರ್ಕೊಂಡು ಹೋಗ್ತೀನಿ. ಬಾಯ್. ಬೇಡ ನೀನು ಅಲ್ಲೇ ಇರು. ನಿಮ್ಮ ಅಮ್ಮನ ಕರ್ಕೊಂಡು ಹೋಗ್ತೀನಿ ಬಾಯ್ ಅಂದರೆ ನೋಡಿ ಹೆಂಗೆ ರೇಗಾಡ್ತಾನೆ. ಅಲ್ಲೇ ಇರು ನೀನು. ಬಾಯ್. ನಿಮ್ಮ ಅಮ್ಮನ ಕರ್ಕೊಂಡು ಹೋಗ್ತೀನಿ. ಬರ್ತೀಯಾ? ಈ ಕದ ಎಲ್ಲ ಮುರಿದೋಗುತ್ತೆ. ಎಷ್ಟು ಸಿಟ್ಟು ಬಂದಿದೆ ನೋಡಿ ಅವನಿಗೆ. ಡೋರ್ನೆಲ್ಲ ಉಗುರಿಂದ ಪರ್ಚಾಗ್ತಿದೆ. ಬಾಯ್ ಮಾಡಿ ಇವನ್ನ ಬಿಟ್ಟೋಗೋಣ. ಪುಟಾಣಿ ಬಾಯ್. ಬಾಯ್ ಅಂತ ಹೇಳಿದ್ರೆ ಸಾಕು ಕಿರ್ಚಾಡ್ತಾನೆ. ಎಲ್ಲಿಗೆ? ನೆಕ್ಸ್ಟ್ ಜಯನಗರ್ಗೆ ಹೋಗ್ತಾ ಇದ್ದೀವಿ, ವೆಸ್ಟ್ ಸೈಡ್ಗೆ ಶಾಪಿಂಗ್ ಮಾಡೋದಕ್ಕೆ. ಬನ್ನಿ ನೀವು ಎಲ್ಲರೂ ಶಾಪಿಂಗ್ ಮಾಡೋಣ. ಏನು ತಗೋತೀವಿ ತಗೊಳ್ಳಲ್ಲ ಗೊತ್ತಿಲ್ಲ, ಸುಮ್ಮನೆ ಹೋಗ್ತೀವಿ ಬರ್ತೀವಿ ಅಷ್ಟೇ. ಸೊ ಇವಾಗ ನಾವು ತೇಜು ಜಯನಗರ್ ಹೋಗ್ತಾ ಇದ್ದೀವಿ. ಅಲ್ಲೋಗಿ ಏನೇನು ಪರ್ಚೇಸ್ ಮಾಡ್ತೀವಿ ಏನಿಲ್ಲ ಎಲ್ಲಿಗೆ ಹೋಗ್ತೀವಿ ಅನ್ನೋದನ್ನು ತೋರಿಸ್ತೀನಿ. ಸೊ ಎಲ್ಲರೂ ಮಿಸ್ ಮಾಡಿದೆ ನನ್ನ ವೀಡಿಯೋನ ನೋಡಿ ಕೊನೆವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವಾಗ ನಾವು ಹೋಗ್ತಾ ಇದ್ದೀವಿ. ಅಲ್ಲೋಗಿ ನಿಮ್ಮನ್ನ ನೆಕ್ಸ್ಟ್ ಮೀಟ್ ಮಾಡಿ. ಬಾಯ್. ರ್ಯಾಪಿಡೋ ಬುಕ್ ಮಾಡ್ಕೊಂಡಿದ್ವಿ. ಸೊ ಆಲ್ರೆಡಿ ಬಂದಿದ್ದರು. ಇವಾಗ ಆಟೋದಲ್ಲಿ ಜಯನಗರ್ಗೆ ಹೋಗ್ತಾ ಇದ್ವಿ. ಏನೋ ವೆಸ್ಟ್ ಸೈಡಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾಳೆ. ನೋಡೋಣ ಅಲ್ಲಿ ಏನೇನಿರುತ್ತೆ ಏನು ಅನ್ನೋದನ್ನು ನಿಮಗೂ ತೋರಿಸ್ತೀನಿ. ಸೊ ಇವಾಗ ವೆಸ್ಟ್ ಸೈಡಿಗೆ ಹೋಗ್ತಾ ಇದ್ದೀವಿ. ತುಂಬ ಬಿಸಿಲಿದೆ ಹೊರಗಡೆ. ಸೊ ಹಂಗಾಗಿ ಆಟೋಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡಿ ಆಟೋಲಿ ಹೋಗಿದ್ದು. ಸೊ ಇವಾಗ ಬಂತು ವೆಸ್ಟ್ ಸೈಡ್. ನಿಮಗೆ ಇದು ಕಾಣಿಸ್ತಾ ಇದೆಯಲ್ಲ, ಇದೆ ವೆಸ್ಟ್ ಸೈಡ್. ಸೊ ಬನ್ನಿ ಹೋಗೋಣ ಒಳಗಡೆ ಹೆಂಗಿದೆ ಏನು ಅಂತ. ಫಸ್ಟ್ ಟೈಮ್ ನಾನು ಬರ್ತಿರೋದು. ಸೊ ಬನ್ನಿ ಹೋಗೋಣ, ಹೆಂಗಿರುತ್ತೆ ಏನು ಅನ್ನೋದನ್ನು ನೋಡೋಣ. ಬನ್ನಿ ಬೇಗ ಬೇಗ. ಇಲ್ಲಿ ಏನು ತೊಗೊಳ್ತೀವೋ ತೊಗೊಳಲ್ಲ ಗೊತ್ತಿಲ್ಲ. ಸೊ ಆದರೂ ಹೋಗ್ತಾ ಇದ್ದೀವಿ. ಬನ್ನಿ. ನೋಡಿ ನಾವು ಬಂದ್ವಿ ಅಂತ ಯಾವುದೇ ವೆಲ್ಕಮ್ ಮಾಡ್ತಾ ಇದ್ವಿ. ಇಲ್ಲಿ ಬಂದುಬಿಟ್ಟು ಎಲ್ಲ ಡ್ರೆಸ್ ಪ್ರೈಸ್ಗಳು ಕೂಡ ತುಂಬ ಹೆವಿ ಇದೆ. ಟ್ರಯಲ್ ಅಂತ ಟ್ರಯಲ್ ನೋಡ್ತಾ ಇದ್ದಾಳೆ ನೋಡಿ. ಹೆಂಗೆ ಅಪ್ಲೈ ಮಾಡೋದು ಅಂತ ತೋರಿಸಿ. ಯಾವುದು ಸೆಲೆಕ್ಟ್ ಮಾಡಿಲ್ಲ, ಯಾವ ಡ್ರೆಸ್ಸು ತೊಗೊಂಡಿಲ್ಲ, ಸುಮ್ಮನೆ ಅಡ್ಡಾಡ್ತಾ ಇದ್ದಾಳೆ ಎಲ್ಲ. ಬಾ ಇಲ್ಲಿ ನೋಡಿ, ಝೂಮ್ ಮಾಡಿ ತೋರಿಸ್ತೀನಿ ನೋಡು. ಇವಾಗ ಕೆಳಗಡೆ ಒಂದು ರೌಂಡ್ ಮುಗೀತು, ಮೇಲ್ಗಡೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಸೊ ನೋಡೋಣ ಇಲ್ಲಿ ಏನು ತೊಗೊಳಲ್ಲ. ಎಷ್ಟಮ್ಮ ಪ್ರೈಸು? 1000 ರೂಪಾಯಿ ಬೇಕಾ? ಇದೇ ನಮ್ಮೂರು ಜಾತ್ರೆಯಲ್ಲಿ ನಿನಗೆ 1500 ರೂಪಾಯಿಗೆ 3 ಜೊತೆ ಕೊಡಿಸ್ತೀನಿ ಬಾ. 4 ಜೊತೆ ಸಿಗುತ್ತೆ. ಇದ್ದಾಳೆ ಈ ಮಿಡಿಗೆ 2000 ಚಿಲ್ಡ್ರ ಅಂತೆ. ಇದು ಒಂದು ಟಾಪಿಗೆ 1000 ಅಂತೆ. ಮಾಡೋ ಕೆಲಸ ಇಲ್ದಂಗೆ ಇಲ್ಲಿ ಕರ್ಕೊಂಬಂದು ಕೊಡ್ಸು ಅಂತ ನಿಂತ್ಕೊಂಡು ಶಾಪಿಂಗ್ ವಿತ್ ತೇಜು ಅಂತ ಬಂದರೆ ಮುಂಡ ಮೋಚಿ ಕಳಿಸ್ತಾಳೆ ಮನೆಗೆ ಇವಳು ಅಷ್ಟೇ. ಕೇಳಿಸ್ಕೊಳ್ಳಿ. ಇವಾಗ ಜಯನಗರ್ 4th ಕ್ಲಾಸಿಗೆ ಹೋಗ್ತಾ ಇದ್ದೀವಿ ಶಾಪಿಂಗಿಗೆ. ಇಲ್ಲಿ ಕರ್ಕೊಂಬಂದು ಏನೋ ತಗೊಳಕ್ಕಾಗಿಲ್ಲ. ಸೊ ಹಾಗಾಗಿ ಇವಾಗ ಜಯನಗರ್ 4th ಬ್ಲಾಕ್ಗೆ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಬನ್ನಿ ಹೋಗೋಣ, ಅಲ್ಲಿ ಏನೇನು ನೋಡ್ತಾಳೆ ನೋಡೋಣ. ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಕರ್ಕೊಂಬಂದು ವಾಪಸ್ ಕರ್ಕೊಂಡು ಹೋಗ್ತಿದ್ದಾಳೆ. ಇಂಥ ಫ್ರೆಂಡ್ ಜೊತೆಗೆ ಯಾರಾದರೂ ಶಾಪಿಂಗ್ ಬಂದರೆ ಯಾರು ಶಾಪಿಂಗ್ ಮಾಡಲ್ಲ, ಹಂಗೆ ಹೆಂಗೆ ಬಂದಿದ್ವು ಹಂಗೆ ವಾಪಸ್ ಹೋಗ್ತಾ ಇರಬೇಕು. ಸೊ ಈ ಮಾಲು ನಮ್ಮಂಥವ್ರಿಗಲ್ಲ, ಹಂಗಾಗಿ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಏನೂ ತಗೊಂಡಿಲ್ಲ, ಎಲ್ಲಿ ತಗೊಳ್ತೀವಿ ಅಲ್ಲಿ ತೋರಿಸ್ತೀವಿ. ಆದರೆ ನಮ್ಮನ್ನು ಇದೇ ವೆಲ್ಕಮ್ ಮಾಡಿತ್ತು, ಇವಾಗೂ ಅಷ್ಟೇ ಇದೆ ಕಳಿಸ್ತಾ ಇದೆ.
ಟಾಟಾ ಬಾಯ್ ಬಾಯ್, ಸಿ ಯು. ಇವಾಗ 4th ಬ್ಲಾಕಿಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿದ್ದಾಳೆ. ನನಗೂ ಸಾಕಾಗಿದ್ದೆ ಅಡ್ಡಾಡಿ. ನೋಡೋಣ ಇಲ್ಲೂ ಏನಾದರೂ ತಗೊತಾಳೋ ಇಲ್ಲ ಹಿಂಗೆ ಅಡ್ಡಾಡ್ಸ್ಕೊಂಡು ಕರ್ಕೊಂಡು ಬರ್ತಾಳೋ ಅಂತ. ಇವಾಗ ಹೋಗ್ತಾ ಇದ್ದೀವಿ ಜಯನಗರ್ 4th ಬ್ಲಾಕಿಗೆ. ಸೊ ಬನ್ನಿ ಹೋಗೋಣ. ತುಂಬ ಬಿಸಿಲಿದೆ, ನೀರು ಕೂಡ ತಗೊಂಡೋಗಿರಲಿಲ್ಲ. ಸೊ ಮಾತಾಡ್ಕೊತಾ ಇದ್ವಿ, ಹೋದ ತಕ್ಷಣ ಏನಾದರೂ ತಿಂದುಬಿಟ್ಟು ಆಮೇಲೆ ಶಾಪಿಂಗ್ ಮಾಡೋಕ್ಕೆ ಹೋಗೋಣ ಅಂತ. ಇನ್ನು ಜಯನಗರ್ 4th ಬ್ಲಾಕ್ ಎಷ್ಟೊತ್ತಾಗುತ್ತಪ್ಪ ಬರೋದು ಅಂತ ಮಾತಾಡ್ತಾ ಇದ್ವಿ. ಸೊ ಇವಾಗ ಹೋಗ್ಬಿಟ್ಟು ಅಲ್ಲೇನಾದರೂ ತಿಂದು ಆಮೇಲೆ ಶಾಪಿಂಗ್ನ ಕಂಟಿನ್ಯೂ ಮಾಡ್ತೀವಿ. ತುಂಬ ದಿನ ಆದಮೇಲೆ ಸಿಕ್ಕಿದ್ಲಲ್ವ, ಸೊ ಹಂಗೆ ಮಾತಾಡ್ತಾ ಇದ್ವಿ. ಅಷ್ಟರಲ್ಲೇ ಜಯನಗರ 4th ಬ್ಲಾಕ್ ಬಂತು. ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇರುತ್ತೆ ಅಂತ ಅಂದ್ಕೊಂಡು ಬಂದೆ. ಹಾಗೆ ಆಗಿದೆ, ತುಂಬ ಅಂದರೆ ತುಂಬ ಜನ ಇದ್ದಾರೆ. ಹೆಂಗಪ್ಪ ಇಷ್ಟರಲ್ಲಿ ಶಾಪಿಂಗ್ ಮಾಡೋದು ಗೊತ್ತಿಲ್ಲ. ಸೊ ಇವಾಗ ಬಂದ್ವಿ 4th ಬ್ಲಾಕಿಗೆ. ಇಳಿದು ಇವಾಗ ಏನಾದರೂ ತಿಂದು ಅಲ್ಲಿಂದ ನೆಕ್ಸ್ಟು ಶಾಪಿಂಗ್ನ ಕಂಟಿನ್ಯೂ ಮಾಡ್ತೀವಿ. ಇವಾಗ ಇಳಿತೀವಿ. ಹೊಟ್ಟೆ ಕೂಡ ಹಸಿತಾ ಇತ್ತು. ಸೊ ಹಂಗಾಗಿ ಇಬ್ಬರು ದಹಿ ಪೂರಿ ತೊಗೊಂಡು ತಿಂದು ಜೊತೆಗೆ ಕಬ್ಬಿನ ಹಾಲನ್ನ ಕುಡಿದ್ವಿ. ತಿಂದು ಅಲ್ಲಿಂದ ಇವಾಗ ಶಾಪಿಂಗ್ ಕಾಂಪ್ಲೆಕ್ಸ್ ಒಳಗೆ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಜನ ಇದ್ದಾರೆ, ತುಂಬ ರಶ್ ಇದೆ. ಇವಾಗ ಶಾಪಿಂಗ್ ಕಾಂಪ್ಲೆಕ್ಸ್ ಒಳಗೆ ಹೋಗ್ತಾ ಇದ್ದೀವಿ. ಇವಾಗ ಸ್ಲಿಪ್ಪರ್ ತೊಗೊತಾ ಇದ್ದಾಳಲ್ಲ ನೋಡಿ, ಅವಳು ಎಷ್ಟು ಪ್ರೈಸಿಗೆ ತೊಗೊತಾಳೆ ಅಂತ. ಯಾವಾಗ ನೋಡಿದ್ರೆ ಅವಳು ಇದನ್ನೇ ಮಾಡೋದು, ಬರೀ ಪಿಂಕ್ ಕಲರಲ್ಲೇ ತೊಗೊತಿರ್ತಾಳೆ. ನೋಡಿ ಈಗ ಅವಳು ಎಷ್ಟು ಪ್ರೈಸಿಗೆ ತೊಗೊತಾಳೆ ಅಂತ ನೀವೇ ನೋಡಿ. ಅವ್ರು ಏನು ಪ್ರೈಸ್ ಹೇಳಿದ್ರು? ನೀನೇ ಪ್ರೈಸ್ ಕೇಳಿದೆ. ಅವ್ರು ಹೇಳಿದ್ಕಿಂತ 50 ರೂಪಾಯಿ ಕಮ್ಮಿ ಕೊಟ್ಟಿದ್ದಾಳೆ, ಅಷ್ಟೇ ಸಾಕಲ್ವಾ. ಡ್ರೆಸ್ ನೋಡೋಣ ಅಂತ ಇವಾಗ ಒಳಗೆ ಕರ್ಕೊಂಡು ಹೋಗ್ತಿದ್ದಾಳೆ. ತುಂಬ ಜನ ಇದ್ದಾರೆ. ಇಲ್ಲಿ ಬಂದು ಯಾವುದೋ ಡ್ರೆಸ್ ನೋಡ್ತಾ ಇದ್ದಾಳೆ ನೋಡಿ. ಇದಕ್ಕೆ 1000 ರೂಪೀಸ್ ಅಂತೆ. ಅದಕ್ಕೆ ಏನು ಬೇಡ ಬಾರಮ್ಮ ಅಂತ ಕರ್ಕೊಂಡು ಹೋದ. ಇಲ್ಲಿ ಬೇಕಾ ಏನಾದರೂ? ಈ ಜಯನಗರ 4th ಬ್ಲಾಕ್ ಶಾಪಿಂಗ್ ಕಾಂಪ್ಲೆಕ್ಸ್ ಇವತ್ತಷ್ಟೇ ಹಿಂಗಿರುತ್ತೋ ಯಾವಾಗಲೂ ಹಿಂಗೆ ಇರುತ್ತೋ ಗೊತ್ತಿಲ್ಲ. ನಾನು ಯಾವಾಗ ಬಂದಾಗೂ ಇಷ್ಟೇ ಜನ ಇರ್ತಾರೆ, ಫುಲ್ಲು ತಲೆನೋವು. ಯಾವುದು? ಹಂಗೆ ಸ್ವಲ್ಪ ಮನೆಗೆ ಮ್ಯಾಟ್ಗಳು ಬೇಕಾಗಿತ್ತು. ಸೊ ಇವಾಗ ಮ್ಯಾಟ್ ನೋಡೋಕೆ ಹೋಗೋಣ ಬನ್ನಿ. ಇಲ್ಲಿ ಬ್ಲೂ ಕಲರ್ ಟವಲ್ ಬೇಕು ಅಂತ ತಗೊಂಡು ಇಲ್ಲೆಲ್ಲ ಡ್ರೆಸ್ ನೋಡಿಕೊಂಡು ಹೋಗ್ತಾ ಇದ್ದಾಳೆ. ಅದು ಒಂದು ಟವಲ್ನ ತಗೊಂಡಿದ್ದಾಳೆ ಬಂದು. ನೋಡಿ ಫ್ರೆಂಡ್ಸ್, ನನ್ನ ಕೈಲಿ ಫೋನ್ ಕೊಟ್ಬಿಟ್ಟು ಒಬ್ಳೆ ಹೆಂಗೆ ಹೋಗ್ತಾಳೆ ದೆವ್ವ ಹೋದಂಗೆ. ತಗೊಂತಿಲ್ಲ, ಅವ್ರ ಹತ್ರ ಇವ್ರ ಹತ್ರ ರೇಟ್ ಕೇಳ್ಕೊಂತ ನಾನೆಲ್ಲ ತಿರುಗಿಸ್ತಾವಳೆ ಅವಾಗ್ಲಿಂದನು. ಆಯಿತು, ಒಂದು ಟವಲ್ ಫ್ರಿಜ್ ಕವರ್ ತಗೊಳಕ್ಕೆ 5 ತಾಸು ಮಾಡಿದ್ವಿ. 5 ತಾಸು ಆಯ್ತಾ? ಟೈಮ್ ಎಷ್ಟು ಇವಾಗ? ಒಂಥರ ಇರಬೇಕು. ಲಗೇಜ್ ಹೊತ್ಕೊಂಡು ಹೋಗ್ತಾ ಅವಳೆ ಮುಂದೆ ರಾಣಿ. ಚೆನ್ನಾಗಿದೆ. 80 ಕೇಳು. ಇದ್ರೊಳಗಡೆ ಒಂದು ಬ್ಯಾಗ್ ಐತಲ್ಲ, ಸುಮ್ಮನೆ 80 ಕೇಳು. ನಾನು ಅವಳಿಗೆ 80 ರೂಪೀಸ್ ಕೇಳು ಅಂತ ಹೇಳಿದ್ದೀನಿ. ಅವಳು ಅದನ್ನು ಕೇಳಲ್ಲ. ಅವಳು ಎಷ್ಟು ರೇಟ್ ಹೇಳ್ತಾರೋ ಅಷ್ಟೇ ದುಡ್ಡು ಕೊಟ್ಟು ತೊಗೊಂಡು ಬರ್ತಾಳೆ. ಇದು ವಾಶ್ ಮಾಡಿ ಏನಾಗಲ್ಲ. ನಾನು ಹೇಳಲಿಲ್ವಾ, 100 ರೂಪೀಸ್ ಕೊಟ್ಟೆ ತೊಗೊಂಡ್ಲು. ಇದು ನೋಡಿ ಎಷ್ಟು ಚೆನ್ನಾಗಿತ್ತು, ಪಿಂಕ್ ಪಿಂಕು. ಇಲ್ಲಿ ನೋಡು, ಅಲ್ಲಿ ನೋಡು ಎಷ್ಟು ಚೆನ್ನಾಗಿತ್ತು ಪಿಂಕ್. ದೊಡ್ಡದು ತಗೋ. ಇವಾಗ ಶಾಪಿಂಗ್ ಎಲ್ಲ ಮುಗೀತು, ನಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾಳೆ, ಬನ್ನಿ ನೋಡೋಣ. ಬಿಸಿಲು ಅಲ್ಲ, ಯಾರೂ ಜಾಸ್ತಿ ಇರಲ್ಲ ಅಂತ ಅಂದ್ಕೊಂಡು ಬಂದ್ವಿ, ಆದರೆ ತುಂಬ ಜನ ಇದ್ರು. ಇಲ್ಲೇ ಮಲ್ಕೊಂಬಿಡು. ಇಲ್ಲಿ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಲೈಟ್ ಕಲರ್ ಪಿಂಕಲ್ಲಿ ಫ್ಲವರ್ಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡೋಕ್ಕೆ. ಈ ಬಿಸಿಲಲ್ಲೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಹಂಗಾಗಿ ಇದ್ರದ್ದು ಒಂದು ವಿಡಿಯೋ ಮಾಡಿಕೊಂಡೆ. ಕೊನೆಗೂ ಹಂಗೂ ಹಿಂಗೂ ಹೆಂಗೋ ಮಾಡಿ ಇಷ್ಟು ಪರ್ಚೇಸ್ ಮಾಡಿದ್ವಿ. ಅಯ್ಯೋ, ಇದೊಂದು ಪರ್ಚೇಸ್ ಮಾಡೋಕ್ಕೆ ಇಷ್ಟೊತ್ತಲ್ಲ ಮಾಡಿದ್ದೆ. ಸುಸ್ತಾಗಿದೆಯಲ್ಲ, ಫುಲ್ ಸುಸ್ತು. ಅದಕ್ಕೆ ಶುಗರ್ ಕೇನ್ ಜ್ಯೂಸ್ ಕುಡೀರಿ. ಕುಡಿತಾ ಇದ್ದೀವಿ. ನ್ಯಾಚುರಲ್ ಜ್ಯೂಸ್ ಹೆಲ್ತ್ಗೆ ತುಂಬ ಒಳ್ಳೇದು.
ಅದು ಇದು ಡ್ರಿಂಕ್ಸ್ ಕುಡಿಯೋ ಬದಲು ಶುಗರ್ ಕೆನ್ ಜ್ಯೂಸ್ ಕುಡೀರಿ, ಹೆಲ್ದಿಯಾಗಿರಿ. ನನ್ನ ಹಸ್ಬೆಂಡಿಗೆ ಫೋನ್ ಮಾಡ್ತಾ ಇದ್ದೀನಿ, ಫೋನೇ ಪಿಕ್ ಮಾಡಂಗಿಲ್ಲ. ಮಾಡು ಟ್ರೈ ಮಾಡು ಬರೋವರೆಗೂ. ಹಾಗೆ ನಮ್ಮ ಆಪೋಸಿಟ್ ಒಂದು ನಾಯಿ ಟೀ ಶರ್ಟ್ ಹಾಕೊಂಡು ಹೋಗ್ತಾ ಇದೆ ನೋಡಿ ನೀವು ಕೂಡ. ಇವಾಗ ಐಸ್ ಕ್ರೀಮ್ ತಿನ್ನೋಣ ಅಂತ ಕರ್ಕೊಂಬಂದಿದ್ದಾಳೆ. ಸೊ ನೋಡ್ತಾ ಇದ್ದಾಳೆ ಯಾವುದನ್ನ ಆರ್ಡ್ರ್ ಮಾಡಬೇಕು ಅಂತ. ಹೊಟ್ಟೆ ಫುಲ್ಲಾಗಿತ್ತು, ಬೇಡ ಅಂತ ಹೇಳಿದೆ, ಆದ್ರೂ ಒಂದು ಐಸ್ ಕ್ರೀಮ್ ತಿನ್ನೋಣ ಅಂತ ಕರ್ಕೊಂಬಂದಿದ್ದಾಳೆ. ಸೊ ಇವಾಗ ಐಸ್ ಕ್ರೀಮ್ ಆರ್ಡ್ರ್ ಮಾಡಿದ್ದಾಳೆ. ತಿಂದ್ಬಿಟ್ಟು ನಾನು ನಮ್ಮ ಮನೆಗೆ, ಅವಳು ಅವ್ರ ಮನೆಗೆ ಹೋಗ್ತಾಳೆ. ಐಸ್ ಕ್ರೀಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಐಸ್ ಕ್ರೀಮ್ ಬಂತು. ಐಸ್ ಕ್ರೀಮ್ನ ಇಬ್ಬರು ತಿಂದ್ಬಿಟ್ಟು ಹೊಟ್ಟೆ ತಂಪು ಮಾಡಿಕೊಂಡು ಇಬ್ಬರು ಅಲ್ಲಿಂದ ಹೋಗ್ತೀವಿ. 3-in-1 ಗಡ್ಬಡ್ ಐಸ್ ಕ್ರೀಮ್ನ ಆರ್ಡ್ರ್ ಮಾಡಿದ್ಲು ನೋಡಿ, ಚೆನ್ನಾಗಿದೆ ಅಲ್ಲ, ಎಲ್ಲ ಡ್ರೈ ಫ್ರೂಟ್ಸು, ಚೆರಿ, ಕ್ರೀಮಿಂದ ಸಖತ್ತಾಗಿದೆ. ಸೊ ಇವಾಗ ಶಾಪಿಂಗ್ ಎಲ್ಲ ಮುಗೀತು. ಇವಳನ್ನ ಇವ್ರ ಮನೆಗೆ ಬಿಟ್ಟು ನಾನು ನಮ್ಮ ಪಿ ಜಿಗೆ ಹೋದರೆ ಇವತ್ತಿನ ಬ್ಲಾಗ್ ಮುಗೀತು. ಇವತ್ತು ಇಷ್ಟು ಶಾಪಿಂಗ್ ಮಾಡಿದ್ವಿ. ಸೊ ಹೆಂಗಿರುತ್ತೆ ಏನು ಅನ್ನೋದನ್ನ ನೋಡಿ ಕಮೆಂಟ್ ಮಾಡಿ. ಫುಲ್ ಸುಸ್ತಾಗ್ಬಿಟ್ಟಿದೆ ಬಿಸಿಲಿಗೆ, ನಡೆದು ಸಾಕಾಗೋಗಿದೆ. ಸೊ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಲೇಟಾಗಿತ್ತು. ಸೊ ಹಂಗಾಗಿ ಅವಳಿಗೆ ಆಟೋ ಬುಕ್ ಮಾಡಿಕೊಟ್ಟು ಅವಳನ್ನ ಮನೆಗೆ ಕಳಿಸಿ ಇವಾಗ ನಾನು ಮೆಟ್ರೋ ಟಿಕೆಟ್ ಬುಕ್ ಮಾಡಿಕೊಂಡು ಮೆಟ್ರೋಗೆ ಹೋಗ್ತಾ ಇದ್ದೀನಿ. ಇವಾಗ ನಾನು ಹೋಗ್ತಾ ಇದ್ದೀನಿ ಮೆಟ್ರೋಗೆ. ಮೆಟ್ರೋ ಬಂತು. ಸೊ ಇವಾಗ ಬನ್ನಿ ಹೋಗೋಣ. ನೋಡಿ ಸಖತ್ತಾಗಿ ಕಾಣಿಸ್ತಾ ಇದೆ ಮೆಟ್ರೋ ಒಳಗಡೆಯಿಂದ. ಸೂರ್ಯ ಕೂಡ ಕಾಣಿಸ್ತಾ ಇತ್ತು ಚೆನ್ನಾಗಿ. ಸೊ ಹಂಗಾಗಿ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದ್ರದ್ದು ಒಂದು ವಿಡಿಯೋ ಮಾಡಿಕೊಂಡೆ. ಇವಾಗ ನನ್ನ ಸ್ಟಾಪ್ ಬಂತು, ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವಾಗ ಮೆಟ್ರೋಯಿಂದ ಹೊರಗಡೆ ಹೋಗಿ ನಮ್ಮ ಪಿ ಜಿಗೆ ಹೋಗ್ತೀನಿ. ಸೊ ಇದು ಇವತ್ತಿನ ನಮ್ಮ ಶಾಪಿಂಗ್ ಬ್ಲಾಗ್ ಆಗಿತ್ತು. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.